ಲೋಕಸಭಾ ಚುನಾವಣೆಯ ಏನು ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಆಗಿತ್ತು. ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗಿಲ್ಲ ಅಂತ ಹೇಳಿ ಅದರಲ್ಲೂ ಕೂಡ ದಾವಣಗೆರೆ ಕ್ಯೂರಿಯಾಸಿಟಿ ಮೂಡಿಸಿತ್ತು. ಕಾರಣ ಏನಂತಂದರೆ ಒಂದು 2-3 ಬಣಗಳ ಗುದ್ದಾಟ ಸ್ಟಾರ್ಟ್ ಆಗಿತ್ತು, ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ. ಈಗ ಅಂತಿಮವಾಗಿ ಹಾಲಿ ಸಂಸದರಾದಂಥ JM ಸಿದ್ದೇಶ್ವರ ಪತ್ನಿ ಗಾಯತ್ರಿ ಅವರಿಗೆ ಈಗ ಟಿಕೆಟನ್ನು ಅನೌನ್ಸ್ ಮಾಡಲಾಗಿದೆ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ದಾವಣಗೆರೆ ಹಾಲಿ ಸಂಸದರಾದಂಥ JM ಸಿದ್ದೇಶ್ವರ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರಾಟ್ಸು. ತಮ್ಮ ಪತ್ನಿಯವ್ರಿಗೆ ಟಿಕೆಟ್ ಸಿಕ್ಕಿದೆ, ಏನು ಹೇಳ್ತೀರಿ ಸರ್? ನಮ್ಮ ಮನೆಯವರಿಗೆ ಟಿಕೆಟ್ ಕೊಡೋದ್ರಿಂದ ನಮ್ಮ ದೇಶದ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳಾದಂಥ ನೆಚ್ಚಿನ ಮೋದಿಜಿ ಅವರಿಗೆ ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರಿಗೆ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಂತ ನಡ್ಡಾಜಿ ಅವರಿಗೆ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ್ಜಿ ಅವರಿಗೆ ಮತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವರಿಗೆ, ವಿರೋಧ ಪಕ್ಷದ ನಾಯಕರು ಮಿತ್ರರು ಆದಂಥ R ಅಶೋಕ್ ಅವರಿಗೆ ಮತ್ತು ನಮ್ಮ ಬಂಧುಗಳು ಮಿತ್ರರು ಆದಂಥ ಹಿಂದಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಿಮ್ಮ ಮುಖಾಂತರ ನಮ್ಮೆಲ್ಲರ ಕಾರ್ಯಕರ್ತರ ಪರವಾಗಿ, ನಮ್ಮ ಅಂತದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸರ್, ಹಿಂದೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಸರ್. ಕೊನೆ ಕ್ಷಣದಲ್ಲಿ ಹೇಳಿಲ್ಲ ಸರ್ ತಮ್ಮ ಪತ್ನಿಯವ್ರಿಗೆ ಟಿಕೆಟ್ ಸಿಕ್ಕ ಕಾರಣ ಏನು ಸರ್? ನಾನೇ ಸ್ಪರ್ಧೆ ಅಂತೇನು ಹೇಳಿಲ್ಲ. ನೀವು ಭಾಳ ಒತ್ತಡ ಮಾಡಿ ಒಂದೊಂದು ಸರಿ ಒಂದೊಂದು ಮನೆ ಕೇಳಿದಾಗ ಹೇಳಿರ್ಬೋದು ಅಷ್ಟೇ. ನಾನು ನಿಲ್ಲೋದಿಲ್ಲ ಅಂತ ಭಾಳ ಜನಕ್ಕೆ ಗೊತ್ತಿದೆ. ಆದ್ದರಿಂದ ಪಕ್ಷ ಸರ್ವೆ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರ ಮತ್ತು ಮತದಾರರ ಒಂದು ಸರ್ವೆ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಇವತ್ತು ಯಾರಿಗೆ ಕೊಟ್ಟರೆ ಗೆಲ್ತಾರೆ ಅಂತ ತಿಳ್ಕೊಂಡು ಇವತ್ತು ನನ್ನ ಶ್ರೀಮತಿಯವರಿಗೆ ಕೊಟ್ಟಿದ್ದಾರೆ. ಅದರಿಂದ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೊಮ್ಮೆ. ಸರ್, ಇನ್ನೊಂದು ವಿರೋಧಿ ಬಣದಲ್ಲಿ ಕೂಡ ಅಲ್ಲಿ ಏನು ಶಾಮನೂರು ಸೊಸೆ ಅವರು ಪ್ರಭಾ ಮಲ್ಲಿಕಾರ್ಜುನ್ ಕಣಕ್ಕೆ ಇಳಿತಾರೆ. ಹೀಗಾಗಿ ತಮ್ಮ ಪತ್ನಿಯವರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಕೂಡ ಈಗ ಹರಿದಾಡ್ತಿರುವಂಥ ಚರ್ಚೆ ಸರ್. ನೋಡಿ, ಕಾಂಗ್ರೆಸ್ಸಿಂದು ಯಾರಿಗೆ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ನಮಗೆ ಗೊತ್ತಿಲ್ಲದೇ ಇರೋಂಥ ವಿಷಯ. ಇವತ್ತು ಚುನಾವಣೆ ಅಂದಮೇಲೆ ಇದಿದೆ, ವಿರೋಧಿಗಳು ಇರ್ತಾರೆ, ಬಡ ಇತ್ಲಾಗೆ ವಿರೋಧಿ ಪಕ್ಷ ಇರ್ತದೆ, ನಮ್ಮ ಪಕ್ಷದ ಇರ್ತದೆ. ಒಟ್ಟಿನಲ್ಲಿ ನಮ್ಮ ಪಕ್ಷದಲ್ಲಿ ಯಾರಿಗೆ ಅಸಮಾಧಾನ ಇದ್ದು ಕೂಡ ಅದನ್ನು ಸರಿಪಡಿಸ್ಕೊಂಡು ಎಲ್ಲರೂ ಕೂಡ ಮತ ಹಾಕ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ನಮ್ಮ ರಾಷ್ಟ್ರದ ನಾಯಕರಾದಂಥ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ವಿಶ್ವಾಸದಲ್ಲಿ ಎಲ್ಲರೂ ಓಟ್ ಹಾಕ್ತಾರೆ. ಸರ್, ಇನ್ನೊಂದು ಒಂದು ಮುಂಚೆ ಇರ್ತಾನೂ ತಮಗೆ ಟಿಕೆಟ್ ತಪ್ಪಿಸ್ಬೇಕು, ತಮ್ಮ ಕುಟುಂಬಕ್ಕೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಒಂದು ಟೀಮ್ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಕೂಡ ಒಂದು 4-5 ಜನ ಹಾಲಿ ಮಾಜಿ ಶಾಸಕರು ಇದ್ದಾರೆ ಸರ್. ಅದರಲ್ಲಿ ಈ ಥರ ಇರುವಾಗ ಹೇಗೆ ಸ್ಪರ್ಧೆ ಸರ್? ಗೆಲುವು ಹೇಗೆ ಸುಲಭ ಆಗುತ್ತಾ ಅಂತ? ನೋಡಿ, ಅವರೆಲ್ಲರಿಗೂ ಕೂಡ ಹೇಳ್ತೀವಿ ನಾವು, ನಿಮ್ಮ ಮೂಲಕನೂ ಕೇಳ್ಕೊಂಡಿದ್ದೀನಿ ಈಗಾಗಲೇ. ಎಲ್ಲರೂ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು, ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಯಾವುದೇ ವೈಷಮ್ಯಗಳಿದ್ದರೆ ಬಿಡಿ, ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀವಿ, ಎಲ್ಲರೂ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಎಲ್ಲರೂ ಕೂಡ ಮಾಡ್ತಂಥ ವಿಶ್ವಾಸ ಇದೆ, ಗೆದ್ದೇ ಗೆಲ್ತೀವಿ. ರೇಣುಕಾಚಾರ್ಯ ಅವರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ತಮ್ಮ ಫ್ಯಾಮಿಲಿಗೆ ಸಿದ್ದೇಶ್ವರ್ಗೆ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸಪೋರ್ಟ್ ಮಾಡೋಲ್ಲ ಅನ್ನೋಂತ ಅನೌನ್ಸ್ ಮಾಡಿದ್ದಾರೆ ಸರ್. ಈ ಬಗ್ಗೆ ಹೇಳೋದು ಮಾಡ್ತಾರೆ, ನನಗೆ ವಿಶ್ವಾಸ ಇದೆ. ಇದಿಷ್ಟು ಸಂಸದರಂಥ ಸಿದ್ದೇಶ್ವರ ಅವ್ರ ಮಾತು. ನಾವೇ ಗೆಲ್ತೀವಿ, ಟಿಕೆಟ್ ಕೊಟ್ಟರಂತ ಎಲ್ಲರಿಗೂ ಕೂಡ ಧನ್ಯವಾದನ ಹೇಳ್ತೀನಿ ಅನ್ನೋ ಮಾತನ್ನು ಈಗ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ವಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.